ನಮಸ್ಕಾರ, ನಾನು ಸೌಮ್ಯ ಮಳಲಿ. ಕೆಜಿಹಳ್ಳಿ ಡಿಜೆ ಹಳ್ಳಿಗೆ ಬೆಂಕಿ ಇಟ್ಟಿದ್ದೇಕೆ ಡಾಕ್ಟರ್ ಯಮ. ಲ್ಯಾಪ್ಟಾಪ್, ಪೆನ್ ಡ್ರೈವ್, ಮೊಬೈಲ್ ಈ ಮೂರರಲ್ಲೇ ಇತ್ತ ಐಸಿಸ್ ರಹಸ್ಯ. 10 ದಿನ ಐಸಿಸ್ ಟೀಮ್ ಜೊತೆಗಿದ್ದವನು ಮಾಡಿದ್ದೇನು ಗೊತ್ತಾ? ಇದು ಈ ಹೊತ್ತಿನ ಸ್ಪೆಷಲ್ ಬೆಂಗಳೂರು ಇನ್ ಡೇಂಜರ್. ಕೊರೋನಾ ಜಗತ್ತನ್ನೇ ಕಿತ್ತು ತಿಂತಾ ಇರೋ ಟೈಮ್ ಇದು. ಇಂತಹ ಟೈಮಲ್ಲೇ ಸದ್ದಿಲ್ಲದೆ ಬಿಲ ತೋಡ್ತಾ ಇದೆ ಜಾಗತಿಕ ಮಟ್ಟದ ಅತ್ಯುಗ್ರ ಭಯೋತ್ಪಾದಕ ಸಂಘಟನೆ. ಅದರಲ್ಲೂ ಈಗ ಭಯೋತ್ಪಾದಕರ ಟಾರ್ಗೆಟ್ ಆಗ್ಬಿಟ್ಟಿದೆ ಬೆಂಗಳೂರು. ಯಾಕಂದ್ರೆ ಬೆಂಗಳೂರಿನ ಬಸವನಗುಡಿಯಲ್ಲೇ ಪತ್ತೆಯಾಗಿದೆ ಐಸಿಸ್ ಜಾಲ. ಕೆಜಿಹಳ್ಳಿ ಡಿಜೆ ಹಳ್ಳಿಗೆ ಬೆಂಕಿ ಇಟ್ಟಿದ್ದಕ್ಕೆ ಡಾಕ್ಟರ್ ಯಮ. ಲ್ಯಾಪ್ಟಾಪ್, ಪೆನ್ ಡ್ರೈವ್, ಮೊಬೈಲ್ನಲ್ಲಿದ್ದ ಐಸಿಸ್ ರಹಸ್ಯ. ಹತ್ತು ದಿನ ಐಸಿಸ್ ಟೀಮ್ ಜೊತೆಗಿದ್ದವನು ಮಾಡಿದ್ದೇನು? ವಾರದ ಹಿಂದೆ, ಸರಿಯಾಗಿ ಒಂದು ವಾರದ ಹಿಂದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಗಲಭೆ ಇದು. ಬೆಂಗಳೂರನ್ನೇ ನಡುಗಿಸಿದ ಬೆಂಕಿ ಗಲಭೆ ಇದು. ತಣ್ಣಗಿದ್ದ ಬೆಂಗಳೂರನ್ನ ಬೆಂದಕಾಳೂರನ್ನಾಗಿಸಿ ಬಿಟ್ಟ ಘಟನೆ ಇದು. ಇದ್ದಕ್ಕಿದ್ದಂತೆ ಗುಂಪು ಸೇರಿದ ಪುಂಡರು ಅಕ್ಷರಶಃ ನರರಾಕ್ಷಸರಂತೆ ವರ್ತಿಸಿದ್ರು. ಕೈಗೆ ಸಿಕ್ಕಿದ್ದನ್ನೆಲ್ಲ ಸುಟ್ಟು ಹಾಕಿದ್ರು. ಕಣ್ಣೆದುರು ಕಂಡಿದ್ದನ್ನೆಲ್ಲ ಧ್ವಂಸ ಮಾಡಿದ್ರು. ಇದೀಗ ಈ ಗಲಭೆ ನಡೆದು ವಾರಗಳೇ ಕಳೆದಿದೆ. ಈಗ ಈ ಗಲಭೆಯ ಅಸಲಿ ರಹಸ್ಯ ಬಟ ಬಯಲಾಗಿದೆ. ಅದೇನೆಂದ್ರೆ, ಈ ಗಲಭೆಯ ಹಿಂದಿದೆಯಂತೆ ಕ್ರೂರಾತಿ ಕ್ರೂರ ಉಗ್ರ ಸಂಘಟನೆಯ ಕರಿನೆರಳು. ಎರಡು ಟೆರರಿಸ್ಟ್ ಗುಂಪುಗಳನ್ನು ಬಸ್ಟ್ ಮಾಡಿದ್ದೇವೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಹೌದು, ಕೆಜಿಹಳ್ಳಿ ಡಿಜೆ ಹಳ್ಳಿ ಹಾಗೆ ಕಾವಲ್ ಬೈರ್ಸಂದ್ರ ಧಗ ಧಗ ಹೊತ್ತಿ ಉರಿದ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪುಂಡರ ಕೈಗೆ ಪಂಜು ಕೊಟ್ಟಿದ್ದು ಉಗ್ರಜಾಲನ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಈ ಅನುಮಾನ ನಿಜವಾಗೇ ಇದೆ. ಯಾಕಂದ್ರೆ ಬೆಂಗಳೂರಿಗೆ ಬೆಂಕಿ ಇಡಲು ನೋಡಿದ್ದವರ ಪೈಕಿ 40 ಆರೋಪಿಗಳು ಐಸಿಸ್ ಉಗ್ರನಂಟು ಹೊಂದಿದ್ದಾರೆ. ಸಿಸಿಬಿಯ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ನಲ್ಲಿ ಈ ಕಠೋರ ಸತ್ಯ ಬಯಲಾಗಿದೆ. ಅದು ಹೇಗೆ ಅಂದ್ರೆ, ಈ 40 ಆರೋಪಿಗಳಿಗೂ ಅಲ್ ಹಿಂದ್ ಸಂಘಟನೆಯ ಲಿಂಕ್ ಹೊಂದಿರೋ ಸಮೀವುದ್ದೀನ್ಗೂ ನಂಟಿದೆ. ನೋಡಿ, ಇವನೇ ನೋಡಿ ಸಮೀವುದ್ದೀನ್. ಈ ಸಮೀವುದ್ದೀನ್ ಅಲ್ ಹಿಂದ್ ಅನ್ನೋ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದ. ಈ ಸಮೀವುದ್ದೀನ್ ಡಿಜೆ ಹಳ್ಳಿ ಹಾಗೂ ಕೆಜಿಹಳ್ಳಿ ಗಲಭೆಯಲ್ಲಿ ಭಾಗಿಯಾಗಿದ್ದ. ಬೆಂಗಳೂರು ಗಲಭೆಯ ಕಿಂಗ್ ಪಿನ್ಗಳ ಪೈಕಿ ಸಮೀವುದ್ದೀನ್ ಕೂಡ ಒಬ್ಬ. ಹಿಂಗಾಗಿನೇ ಇವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಲ್ಲದೆ ಕಳೆದ 3 ವರ್ಷಗಳ ಹಿಂದೆ ನಡೆದ ರುದ್ರೇಶ್ ಮರ್ಡರ್ ಕೇಸ್ನಲ್ಲೂ ಇವನಂತೆ ಕೈವಾಡವಿತ್ತು. ಅಲ್ಲದೆ ತಮಿಳುನಾಡಿನಲ್ಲಿ ವಿಲ್ಸನ್ ಅನ್ನೋ ಪೊಲೀಸ್ ಅಧಿಕಾರಿಯನ್ನ ಮರ್ಡರ್ ಮಾಡಿದ್ದ ಕೇಸ್ ತನಿಖೆ ಏನಿದೆ, ಅದರಲ್ಲೂ ಇವನ ಕೈವಾಡವಿತ್ತು. ಸದ್ಯಕ್ಕೆ ಸಮೀವುದ್ದೀನ್ ಮೊಬೈಲ್ನ ತಲಾಶ್ ಮಾಡ್ತಿರೋದ್ರಿಂದ ಮತ್ತಷ್ಟು ಮಗದಷ್ಟು ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಆದ್ರೆ ಇದೀಗ ಈ ಗಲಭೆಗೆ ಬೆಂಕಿ ಇಟ್ಟವರ ಹಿಂದೆ ಡಾಕ್ಟರ್ ಯಮನ ಕೈವಾಡವಿದೆಯಾ ಅನ್ನೋ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಇಷ್ಟಕ್ಕೂ ಯಾರು ಆ ಡಾಕ್ಟರ್ ಯಮ ಅಂದ್ರೆ, ಇದು ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನೆ ನೋಡಿ, ಇವನೇ ನಾವು ಹೇಳ್ತಾ ಇರೋ ಡಾಕ್ಟರ್ ಯಮ ಅಬ್ದುರ್ ರೆಹಮಾನ್. ಬಸವನಗುಡಿಯಲ್ಲಿ ಶಂಕಿತ ಉಗ್ರ ಅಬ್ದುರ್ ಅರೆಸ್ಟ್. ಇದೇ ನೋಡಿ ಶಂಕಿತ ಉಗ್ರ ಅಬ್ದುರ್ ರೆಹಮಾನ್ ವಾಸಿಸ್ತಾ ಇದ್ದ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ ಇರೋದು ಬೆಂಗಳೂರಿನ ಬಸವನಗುಡಿಯಲ್ಲಿ. ಯುನೈಟೆಡ್ ಡಿಸೈರ್ ಬಿಲ್ಡಿಂಗ್ ನಲ್ಲಿದ್ದುಕೊಂಡೇ ಉಗ್ರರಿಗೆ ಶಸ್ತ್ರಾಸ್ತ್ರ ರವಾನಿಸುವ ಕಾರ್ಯದಲ್ಲಿ ತೊಡಗಿದ್ದ ಈ ಅಬ್ದುರ್ ರೆಹಮಾನ್. ಇಷ್ಟಕ್ಕೂ ಈತನನ್ನ ಯಾಕೆ ಡಾಕ್ಟರ್ ಯಮ ಅಂತ ಅಂದ್ವಿ ಅಂದ್ರೆ, ಅಮಾಯಕನಂತೆ ಮುಖ ಮಾಡಿಕೊಂಡಿರೋ ಈ ಅಬ್ದುರ್ ಇದಾನಲ್ಲ, ಈತ ಒಬ್ಬ ಡಾಕ್ಟರ್.
ಹೌದು, ಬೆಂಗಳೂರಿನ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜಿನಲ್ಲಿ ಇವನು ನೇತ್ರ ತಜ್ಞನಾಗಿದ್ದ. ಕುಟುಂಬ ಸಮೇತ ಬಸವನಗುಡಿಯಲ್ಲಿರೋ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸಿಸ್ತಾ ಇದ್ದ. ಕುಡಿಯೋದು ಇಲ್ಲಿನ ಜನ, ಮಲಗೋಕೆ ಬೇಕಿರೋ ಇಲ್ಲಿನ ನೆಲ. ಆದ್ರೂ ಇವನು ಮಾಡ್ತಾ ಇದ್ದದ್ದು ಮಾತ್ರ ಐಸಿಸ್ ಭಯೋತ್ಪಾದಕರನ್ನ ಬೆಳೆಸುವ ಕೆಲಸ. 2014ರಲ್ಲಿ ಎಂಬಿಬಿಎಸ್ ಮುಗಿಸಿದ್ದ ಅಬ್ದುರ್ 2017ರಲ್ಲಿ ಸರ್ಕಾರದ ಕೋಟಾದಲ್ಲಿ ನೇತ್ರ ಚಿಕಿತ್ಸೆ ಕುರಿತ ಸ್ನಾತಕೋತ್ತರ ಪದವಿಗೋಸ್ಕರ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜಿಗೆ ಸೇರಿದ್ದ. ಹಾಗಾದ್ರೆ ಎಂಎಸ್ ರಾಮಯ್ಯ ಉಗ್ರರ ಅಡ್ಡೆಯಾಗ್ಬಿಟ್ಟಿದ್ದ. ಅಲ್ಲೂ ಅಬ್ದುರ್ ರೆಹಮಾನ್ ತನ್ನಾಟ ಶುರು ಮಾಡಿಬಿಟ್ಟಿದ್ನ. ಹತ್ತು ದಿನಗಳ ಕಾಲ ಸಿರಿಯಾಗೆ ಹೋಗಿದ್ದ ಅಬ್ದುರ್ ಕಾಶ್ಮೀರದ ಉಗ್ರ ದಂಪತಿಗಳ ಸಂಪರ್ಕದಲ್ಲಿದ್ದ ಅಬ್ದುರ್ 6 ವರ್ಷಗಳ ನಂತರ ಅಬ್ದುರ್ ಸಿಕ್ಕಿಬಿದ್ದಿದ್ದು ಹೇಗೆ? ಅಬ್ದುರ್ ರೆಹಮಾನ್ ಮುಸ್ಲಿಂ ಮೂಲಭೂತವಾದದಿಂದ ಪ್ರಭಾವಿತನಾಗಿದ್ದ. ಹಿಂಗಾಗಿನೇ ಅಬ್ದುರ್ಗೆ ಐಸಿಸ್ ಮೇಲೆ ಒಲವಿತ್ತು. ಹಿಂಗಾಗಿನೇ ಎಂಬಿಬಿಎಸ್ ಮುಗಿಸಿದ ಕೂಡಲೇ ಐಸಿಸ್ ಉಗ್ರರ ನೆಲೆಯಾದ ಸಿರಿಯಾಗೆ 2014ರಲ್ಲಿ ಹೋಗಿದ್ದ. ಅಲ್ಲಿ 10 ದಿನಗಳ ಕಾಲ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಂಡು ಗಾಯಗೊಂಡಿದ್ದ ಶಂಕಿತ ಉಗ್ರರಿಗೆ ಆರೈಕೆ ಮಾಡಿದ್ದ. ನಂತರ ಭಾರತಕ್ಕೆ ಬಂದವನೇ ಐಸಿಸ್ಗೆ ಸಂಬಂಧಪಟ್ಟ ವೈದ್ಯಕೀಯ ಸೇವೆ ಹಾಗೂ ಶಸ್ತ್ರಾಸ್ತ್ರ ಪೂರೈಕೆಗೆ ಆನ್ಲೈನ್ನಲ್ಲಿ ಗೌಪ್ಯವಾಗಿ ಒಂದು ಆಪ್ ಕೂಡ ರೆಡಿ ಮಾಡ್ತಿದ್ದ. ಈ ಆಪ್ನ ಉದ್ದೇಶ ಏನಾಗಿತ್ತು ಅಂದ್ರೆ, ಯಾವ್ಯಾವ ವೈದ್ಯರಿಗೆ ಐಸಿಸ್ ಮೇಲೆ ಒಲವಿದೆಯೋ ಅವರನ್ನೆಲ್ಲ ಈ ಆಪ್ ಮೂಲಕ ಒಗ್ಗೂಡಿಸಿ ಉಗ್ರ ಸಂಘಟನೆಗೆ ವೈದ್ಯಕೀಯ ಚಿಕಿತ್ಸೆ ನೀಡಲು ನಿರ್ಧರಿಸಿದ್ದ. ಇದು ಒಂದು ಆಪ್ ಆದ್ರೆ, ಮಗದೊಂದು ಉಗ್ರ ಸಂಘಟನೆಗೆ ಅಂತಾನೆ ಶಸ್ತ್ರಾಸ್ತ್ರ ರವಾನಿಸುವ ಆಪ್ ಒಂದನ್ನ ರೆಡಿ ಮಾಡ್ತಿದ್ದ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ವೀಕ್ಷಕರೇ, ಐಸಿಸ್ ಅನ್ನೋ ಸಂಘಟನೆ ಇದೆಯಲ್ಲ, ಅದು ಜಗತ್ತಿನ ಕ್ರೂರಾತಿ ಕ್ರೂರ ಉಗ್ರ ಸಂಘಟನೆ. ಈ ಸಂಘಟನೆ ಯಾವ ದೇಶವನ್ನೂ ಬಿಟ್ಟಿಲ್ಲ. ಒಂದಲ್ಲ ಒಂದು ಕಡೆ ದಾಳಿ ನಡೆಸ್ತಾ ಇರುತ್ತೆ, ರಕ್ತದೋಕುಳಿ ಆಡ್ತಾನೆ ಇರುತ್ತೆ. ಹಿಂಗಾಗಿನೇ ಈ ನರಭಕ್ಷಕರನ್ನ ಮಟ್ಟ ಹಾಕೋಕೆ ಜಗತ್ತೇ ಒಗ್ಗಟ್ಟಿನ ಮಂತ್ರ ಜಪಿಸ್ತಿರೋದು. ಆದ್ರೆ ಈ ಉಗ್ರ ಸಂಘಟನೆಯ ತವರು ಅಂದ್ರೆ ಅದು ಇರಾಕ್ ಮತ್ತು ಸಿರಿಯಾ. ಈಗಾಗಲೇ ಅಮೆರಿಕ ಹಾಗೂ ರಷ್ಯಾ ಸೇನೆ ಈ ಉಗ್ರ ಸಂಘಟನೆಯನ್ನ ಬೇರು ಸಮೇತ ಕಿತ್ತೊಗೆಯೋ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಿಂಗಾಗಿ ಇರಾಕ್ ಮತ್ತು ಸಿರಿಯಾದಲ್ಲಿ ನೆಲೆ ಕಳೆದುಕೊಂಡಿದ್ದ ಐಸಿಸ್ ಈಗ ತನ್ನ ಸಾಮ್ರಾಜ್ಯವನ್ನ ಬೇರೆ ಬೇರೆ ದೇಶಗಳಲ್ಲಿ ವಿಸ್ತರಿಸುವ ಹುನ್ನಾರ ನಡೆಸ್ತಾ ಇದೆ. ಅದರಲ್ಲೂ ಈಗ ಬೆಂಗಳೂರಲ್ಲೇ, ಅದು ಬಸವನಗುಡಿಯಲ್ಲೇ ಐಸಿಸ್ ಜಾಲ ಪತ್ತೆಯಾಗಿದೆ ಅನ್ನೋದೇ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸ್ತಾ ಇರೋ ಸಂಗತಿ. ಕಾಶ್ಮೀರದಲ್ಲಿದ್ದ ಉಗ್ರ ದಂಪತಿಗೂ ಅಬ್ದುರ್ಗೂ ನಂಟು. ಹೌದು, ಜಗತ್ತಿನೆಲ್ಲೆಡೆ ವಿಧ್ವಂಸಕ ಕೃತ್ಯ ಎಸಗೋ ಐಸಿಸ್ ಉಗ್ರರಿಗೆ ವೈದ್ಯಕೀಯ ಸೇವೆ ಒದಗಿಸುವ ಗುರಿಯನ್ನ ಹೊಂದಿದ್ದ ಅಬ್ದುರ್ ಶಸ್ತ್ರಾಸ್ತ್ರ ರವಾನಿಸೋಕೆ ಆಪ್ ಕ್ರಿಯೇಟ್ ಮಾಡಿದ್ದ. ಇದಕ್ಕಾಗಿ 10 ದಿನ ಸಿರಿಯಾಗೆ ಹೋಗಿ ಟ್ರೈನಿಂಗ್ ಕೂಡ ಪಡೆದಿದ್ದ ಎನ್ನಲಾಗ್ತಿದೆ. ಇನ್ನು ಶಂಕಿತ ಉಗ್ರನಿಗೆ ಯಾರ್ಯಾರ ಲಿಂಕ್ ಇದೆ ಅನ್ನೋದನ್ನು ಕಲೆ ಹಾಕಿರೋ ಎನ್ಐಎ ಕಾಶ್ಮೀರದಲ್ಲಿ ಸರಿಯಾದ್ರಲ್ಲ, ಆ ಉಗ್ರ ದಂಪತಿಗಳಿಗೂ ಈತನಿಗೂ ಲಿಂಕ್ ಇದೆ ಅನ್ನೋ ವಿಷಯನೂ ಬಿಚ್ಚಿಟ್ಟಿದ್ದಾರೆ. ಹೌದು, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಬೃಹತ್ ಮಟ್ಟದ ಗಲಭೆ ಸೃಷ್ಟಿಯಾಗಿತ್ತಲ್ಲ, ಅದರ ಹಿಂದೆ ಇದ್ದದ್ದೇ ಐಸಿಸ್ ಅನ್ನೋದನ್ನ ಎನ್ಐಎ ತಂಡ ಸಾಕ್ಷಿ ಸಮೇತ ತೆರೆದಿಟ್ಟಿತ್ತು. ಅಲ್ಲದೆ ಕಾಶ್ಮೀರದಲ್ಲಿರುವ ಜಹಾನ್ ಝೈಬ್ ಸಾಮಿವಾನಿ ಮತ್ತು ಆತನ ಪತ್ನಿ ಹೀನಾ ಬಶೀರ್ ಬೇಗ್ ಈ ವಿಧ್ವಂಸಕ ಕೃತ್ಯದ ಹಿಂದಿದ್ರು ಅಂತ ಅರೆಸ್ಟ್ ಮಾಡಿದ್ರು. ಇವರೊಂದಿಗೆ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿರೋ ಅಬ್ದುರ್ ನಂಟು ಇತ್ತು ಎನ್ನಲಾಗ್ತಿದೆ. ಎನ್ಐಎ ತಂಡ ಕಾಶ್ಮೀರದ ದಂಪತಿಗಳ ಕೇಸನ್ನ ಬೆನ್ನಟ್ಟಿದಾಗ ಪುಣೆ ಮತ್ತು ಬೆಂಗಳೂರಿನಲ್ಲಿ ಐಸಿಸ್ ಜಾಲ ಇರೋದು ಪತ್ತೆಯಾಯಿತು. ಹೀಗೆ ಇಂಚಿಂಚು ಮಾಹಿತಿಯನ್ನು ಜಾಲಾಡಿದ ಭಾರತೀಯ ತನಿಖಾ ದಳಕ್ಕೆ ಅಬ್ದುರ್ ರೆಹಮಾನ್ ಐಸಿಸ್ ಸಂಘಟನೆಗೆ ಆಪ್ ಕ್ರಿಯೇಟ್ ಮಾಡುತ್ತಿರೋ ಸಂಗತಿ ಗೊತ್ತಾಗಿದೆ. ಹಿಂಗಾಗಿ ಆಪರೇಷನ್ ಅಬ್ದುರ್ ರೆಹಮಾನ್ ಶುರು ಮಾಡಿದ್ರು. ಇಷ್ಟಕ್ಕೂ ಹೇಗೆ ಎನ್ಐಎ ಬಲೆಗೆ ಅಬ್ದುರ್ ರೆಹಮಾನ್ ಬಿದ್ದ ಅಂದ್ರೆ, ಅದುವೇ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋ ರಣರೋಚಕ ಸಂಗತಿ. ಹೌದು, ಕೆಲವು ತಿಂಗಳಿನಿಂದ ಅಬ್ದುರ್ ರೆಹಮಾನ್ಗೆ ಬಲೆ ಬೀಸಿದ್ದ ಎನ್ಐಎ ತಂಡ ಅಬ್ದುರ್ನ ಒಂದೊಂದು ಹೆಜ್ಜೆಯನ್ನು ಹುಡುಕಾಡಿದ್ರು. ಶಂಕಿತ ಉಗ್ರನ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಮೇಲೆ ಕಣ್ಣಿಟ್ಟಿದ್ರು. ಅಬ್ದುರ್ ಮನೆಯಲ್ಲಿರುವ ಸಮಯವನ್ನ ನೋಡಿಕೊಂಡು ಮನೆಗೆ ಎಂಟ್ರಿ ಕೊಟ್ರು. ಸೋಮವಾರ 1:30ಕ್ಕೆ ಅಬ್ದುರ್ನ ಲಾಕ್ ಮಾಡಿದ ಎನ್ಐಎ ತಂಡ ಸುಮಾರು 4 ಗಂಟೆಗಳ ಕಾಲ ತನಿಖೆ ನಡೆಸಿತು. ಅಬ್ದುರ್ ರೆಹಮಾನ್ ಮನೆಯಲ್ಲಿದ್ದ ಆತನ ಲ್ಯಾಪ್ಟಾಪ್, ಪೆನ್ ಡ್ರೈವ್, ಮೊಬೈಲ್ಗಳನ್ನು ವಶಕ್ಕೆ ಪಡೆಯಿತು. ಸದ್ಯಕ್ಕೆ ಐಸಿಸ್ ನಂಟು ಹೊಂದಿದ್ದ ಅಬ್ದುರ್ ರೆಹಮಾನ್ ಬೆಂಗಳೂರಿನಲ್ಲಿದ್ದ ಅನ್ನೋದೇ ಅಚ್ಚರಿಯ ವಿಷಯವಾಗಿದ್ದು, 10 ತಿಂಗಳ ಹಿಂದೆ ಎನ್ಐಎ ತಂಡ ಹೇಳಿದ್ದು ನಿಜವೇ ಆಗ್ತಿದೆ. ಹತ್ತು ತಿಂಗಳ ಹಿಂದೆ 12 ಉಗ್ರರ ಬೇಟೆಗಿಳಿದ ಎನ್ಐಎ. 10 ತಿಂಗಳ ಹಿಂದೆ
ಭಾರತೀಯ ತನಿಖಾ ದಳ ಭಾರತವನ್ನ ಎಚ್ಚರಿಸಿತ್ತು. ಅದರಲ್ಲೂ ದಕ್ಷಿಣ ಭಾರತವನ್ನೇ ಬಡಿದೆಬ್ಬಿಸಿತ್ತು. ಯಾಕಂದ್ರೆ ದೇಶದಾದ್ಯಂತ 125 ಶಂಕಿತ ಉಗ್ರರಿದ್ದಾರೆ ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸಿತ್ತು. ಅಲ್ಲದೆ ಅವರನ್ನೆಲ್ಲ ಬೇಟೆಯಾಡುವುದಾಗಿ ಹೇಳಿತ್ತು. ಅದರಂತೆ 8 ತಿಂಗಳ ಹಿಂದೆ ಕರ್ನಾಟಕದ ಐಸಿಸ್ ಉಗ್ರರ ಬಾಸ್ ಅಂತಲೇ ಕರೆಸಿಕೊಳ್ಳುತ್ತಿದ್ದ ಮೆಹಬೂಬ್ ಪಾಷಾ ಹಾಗೂ ಆತನ ಶಿಷ್ಯ ಮನ್ಸೂರ್ ಖಾನ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ದೇಶದಾದ್ಯಂತ ಅರೆಸ್ಟ್ ಮಾಡಿದ್ದ 18 ಶಂಕಿತ ಉಗ್ರರ ಪೈಕಿ 9 ಶಂಕಿತ ಉಗ್ರರು ಕರ್ನಾಟಕದಲ್ಲೇ ಸಿಕ್ಕಿಬಿದ್ದಿದ್ರು. ಇವರಿಬ್ಬರು ಕೂಡ ಬೆಂಗಳೂರಿನ ಸದ್ಗುಂಟೆಪಾಳ್ಯ ಹಾಗೂ ಗುರಪ್ಪನಪಾಳ್ಯದಲ್ಲೇ ವಾಸವಾಗಿದ್ದು. 5 ತಿಂಗಳ ಹಿಂದೆ ಫಜೀವ್ ಅರೆಸ್ಟ್. ಹೌದು, 5 ತಿಂಗಳ ಹಿಂದೆ ಫಜೀವ್ ಉರ್ ರೆಹಮಾನ್ ಅನ್ನೋನನ್ನ ಎನ್ಐಎ ಬಂಧಿಸಿತ್ತು. ಬೆಂಗಳೂರಿನ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಫಜೀವ್ ಎನ್ಐಎ ತಂಡಕ್ಕೆ ಚಳ್ಳೆಹಣ್ಣು ತಿನ್ಸೋಕೆ ನೋಡಿದ್ದ. ಆದ್ರೆ ಟ್ಯಾಂಡ್ರಿ ರೋಡ್ನಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ಒಳ್ಳೆ ಸಿನಿಮೆಯ ರೀತಿಯಲ್ಲಿ ಫಜೀವ್ನನ್ನ ಎನ್ಐಎ ತಂಡ ಅರೆಸ್ಟ್ ಮಾಡಿತ್ತು. ಹೀಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ 3 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿತ್ತು. ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಎನ್ಐಎ ತಂಡಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಿನ್ನೆ ಬಂಧನವನ್ನ ಮಾಡಿದ್ದಾರೆ. ಈಗಾಗಲೇ ಎನ್ಐಎ ಹೇಳಿಕೆ ಕೊಟ್ಟಿದೆ. ಆ ಕೇಸಿನ ಬಗ್ಗೆ ಎನ್ಐಎ ಏನು ಹೇಳಿದೆ ಅದರ ಬಿಟ್ಟು ನಾನು ಏನನ್ನ ಹೇಳಕ್ ಇಚ್ಛೆ ಪಡೋದಿಲ್ಲ. ಎನ್ಐಎ ಜೊತೆಗೆ IST ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಎನ್ಐಎಗೆ ಸಂಪೂರ್ಣವಾದಂತ ಒಂದು ಸಹಕಾರವನ್ನ ನಾವು ಮಾಡ್ತಾ ಇದ್ದೇವೆ ಮತ್ತು ಕೆಲವು ನಮ್ಮ ಕೇಸುಗಳಲ್ಲಿ ಎನ್ಐಎ ಕೂಡ ಸಹಕಾರವನ್ನ ಮಾಡ್ತಾ ಇದ್ದೇವೆ. ನಾವು 2 ಟೆರರಿಸ್ಟ್ ಗುಂಪುಗಳನ್ನು ಬಸ್ಟ್ ಮಾಡಿದ್ದೇವೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಈ ದೇಶದ ಸುರಕ್ಷತೆ, ಆಂತರಿಕ ಸುರಕ್ಷತೆ ಮತ್ತು ದೇಶದ ಗಡಿ ಆಚೆ ಇರುವಂತಹ ಶಕ್ತಿಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅದರ ಮೇಲೆ ಜಂಟಿ ಕಾರ್ಯಾಚರಣೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. 5 ವರ್ಷದ ಹಿಂದೆ ಭಾರತವನ್ನು ಆಕ್ರಮಿಸುವಂತೆ ಎಚ್ಚರಿಸಿತ್ತು ಐಸಿಸ್. ಈವರೆಗೆ 20ಕ್ಕೂ ಅಧಿಕ ಶಂಕಿತ ಉಗ್ರರನ್ನ ಬೆಂಗಳೂರು ಒಂದರಲ್ಲೇ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ಊಹಿಸಿಕೊಳ್ಳಿ, ಐಸಿಸ್ ಜಾಲ ಇನ್ನಷ್ಟು ಆಳವಾಗಿ ಬೆಂಗಳೂರಲ್ಲಿ ಬೇರೂರೋಕೆ ಪ್ರಯತ್ನಿಸಿದೆ ಅಂತ. ಹಿಂಗಾಗಿನೇ ಈಗ ಬೆಂಗಳೂರು ಇನ್ ಡೇಂಜರ್ ಅನ್ನೋ ಸ್ಥಿತಿಯಲ್ಲಿದೆ. ಹೌದು, ಕಳೆದ 5 ವರ್ಷದ ಹಿಂದೆ ಐಸಿಸ್ ಉಗ್ರ ಸಂಘಟನೆ ಕಪ್ಪು ಬಾವುಟ ತೋರಿಸಿ ಭಾರತಕ್ಕೆ ಎಚ್ಚರಿಕೆ ನೀಡಿತ್ತು. 2020ಕ್ಕೆ ಭಾರತವನ್ನು ಆಕ್ರಮಿಸುವುದಾಗಿ ಐಸಿಸ್ ಗುಡುಗಿತ್ತು. ಇದೀಗ 2020ರಲ್ಲೇ ಬೆಂಗಳೂರಿನಲ್ಲೇ ಐಸಿಸ್ ಜಾಲ ಪತ್ತೆ ಆಗ್ತಿರೋದು ನೋಡ್ತಿದ್ರೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗ್ತಿದೆ. ಉಗ್ರರ ತರಬೇತಿಗೆ ಬೆಂಗಳೂರಲ್ಲೇ ಸೈಟ್ ಖರೀದಿಸುವ ಪ್ಲಾನ್ ಮಾಡಿದ್ಯಾ ಐಸಿಸ್? ಹೌದು, ಇತ್ತೀಚೆಗೆ ಐಸಿಸ್ ಉಗ್ರ ಸಂಘಟನೆ ಉಗ್ರರನ್ನ ಹುಟ್ಟುಹಾಕೋಕೆ, ಅವರನ್ನೆಲ್ಲ ಬೆಳೆಸೋಕೆ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಿದೆ. ಇದಕ್ಕಾಗಿ ಬೆಂಗಳೂರಿನ ಹೊರವಲಯದಲ್ಲೊಂದು ಸೈಟ್ ಖರೀದಿಸುವ ತಂತ್ರವನ್ನು ಮಾಡ್ತಿದೆ ಅನ್ನೋ ರಹಸ್ಯನ ಇತ್ತೀಚೆಗೆ ಎನ್ಐಎ ತಂಡ ಬಯಲು ಮಾಡಿತ್ತು. ಹಾಗಾದ್ರೆ ಐಸಿಸ್ ಉಗ್ರ ಸಂಘಟನೆ ದಕ್ಷಿಣ ಭಾರತದಲ್ಲಿ ತಳವೂರಲು ಪ್ರಯತ್ನಿಸ್ತಾ ಇದೆಯಾ? ಕರ್ನಾಟಕ, ಕೇರಳ, ತಮಿಳುನಾಡಲ್ಲೇ 200 ಉಗ್ರರು ಅಡಗಿ ಕುಳಿತಿದ್ದಾರೆ. ಬೆಂಗಳೂರಲ್ಲೇ ಬೇರೂರಲ್ಲೂ ನೋಡ್ತಿರೋದೇ ಐಸಿಸ್ ಉಗ್ರ ಸಂಘಟನೆ. ಇದೇ ನೋಡಿ ಬೆಂಗಳೂರು ಮಿಸ್ ಮಾಡದೆ ನೋಡ್ಬೇಕಿರೋ, ಈಗಲಿಂದಲೇ ಎಚ್ಚೆತ್ಕೊಳ್ಬೇಕಿರೋ ಬಿಗ್ ಸ್ಟೋರಿ. ಇಷ್ಟಕ್ಕೂ ಐಸಿಸ್ ಉಗ್ರ ಸಂಘಟನೆ ಯಾಕೆ ಭಾರತದಲ್ಲಿ ತಳವೂರಲು ನೋಡ್ತಾ ಇದೆ? ಕಳೆದ 5 ವರ್ಷದ ಹಿಂದೆ ಹೇಳಿದಂತೆಯೇ ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಿದ್ಯಾ? ಯಾಕೆ ಬೆಂಗಳೂರೇ ಐಸಿಸ್ ಉಗ್ರರ ಮೇನ್ ಟಾರ್ಗೆಟ್ ಆಯ್ತು? ಇದೆಲ್ಲವನ್ನು ಕ್ಲಿಯರ್ ಆಗಿ ಬಿಡಿಸಿ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. ಐಸಿಸ್ ಉಗ್ರರ ಹೆಡೆಮುರಿ ಕಟ್ಟಲು ಭಾರತ ಮಾತ್ರವಲ್ಲ, ಜಗತ್ತೇ ಹವಣಿಸ್ತಾ ಇದೆ. ಆದ್ರೂ ಎಗ್ಗಿಲ್ಲದೆ ನಿಗೂಢ ವ್ಯೂಹ ರಚಿಸಿಕೊಂಡು ಬೆಳಿತಾನೆ ಇರೋ ಐಸಿಸ್ ಉಗ್ರ ಸಂಘಟನೆ ಈಗ ಕೇರಳ, ಕರ್ನಾಟಕವನ್ನೇ ತನ್ನ ತವರನ್ನಾಗಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಹಿಂಗಾಗೇನೆ ಇತ್ತೀಚೆಗೆ ಭಾರತವನ್ನ ಎಚ್ಚರಿಸಿದ್ದು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯ ರಿಪೋರ್ಟ್, ಎನ್ಐಎ ಫುಲ್ ಅಲರ್ಟ್. ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಸಭೆ ನಡೆಸಿದ್ರ ಐಸಿಸ್ ಉಗ್ರರು. ಪ್ರಿಯ ವೀಕ್ಷಕರೇ, ಬೆಂಗಳೂರು ಅನ್ನೋದು ನಿಜಕ್ಕೂ ಮಾಯಾನಗರಿ. ಇಲ್ಲಿ ಎಲ್ಲಾ ವರ್ಗದ ಜನರು ಇರ್ತಾರೆ. ಉದ್ಯೋಗ ಅರಸಿ ಬಂದು ಇಲ್ಲೇ ಬದುಕಿ ಕಟ್ಟಿಕೊಂಡವರು ಇದ್ದಾರೆ. ಆದ್ರೆ ಹೀಗೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ಎಲ್ಲಿಂದಲೋ ಬೆಂಗಳೂರಿಗೆ ಬಂದು ಇಲ್ಲೇ ಕೂತು, ಇಲ್ಲೇ ತಿಂದು, ಇಲ್ಲಿಂದಲೇ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡೋಕೆ ಉಗ್ರರು ನಾನಾ ವೇಷಗಳನ್ನು ಹಾಕಿಕೊಂಡು ಬರ್ತಿದ್ದಾರೆ. ಈ ಅಬ್ದುಲ್ ರೆಹಮಾನ್ ಥರ ಹೀಗೆ ಸ್ಲೀಪರ್ ಸೆಲ್ಗಳ ರೀತಿ ವರ್ಕ್ ಮಾಡ್ತಿರೋ ಸುಮಾರು 180ರಿಂದ 200 ಉಗ್ರರು ಕರ್ನಾಟಕ ಹಾಗೂ ಕೇರಳದಲ್ಲಿದ್ದಾರೆ ಅಂತ ಇತ್ತೀಚೆಗೆ ವರದಿ ನೀಡಿತ್ತು ವಿಶ್ವಸಂಸ್ಥೆ.
ಪಾಕಿಸ್ತಾನ ಉಗ್ರ ಸಂಘಟನೆ ಹಾಗೂ ಐಸಿಸ್ ಉಗ್ರ ಸಂಘಟನೆ ಎರಡೂ ಕೂಡ ಭಾರತವನ್ನ ಟಾರ್ಗೆಟ್ ಮಾಡಿದ್ದು ದಕ್ಷಿಣ ಭಾರತದಲ್ಲಿ ತಮ್ಮ ಬೇರುಗಳನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸುತ್ತಿವೆಯಂತೆ. ದಕ್ಷಿಣ ಭಾರತದಲ್ಲಿ ಉಗ್ರರು ಸಾಮ್ರಾಜ್ಯ ಸ್ಥಾಪಿಸಿ ದೇಶದ ನಾನಾ ಮೂಲೆಯಲ್ಲಿ ದಾಳಿ ನಡೆಸೋಕೆ ಹವಣಿಸುತ್ತಿರುವುದಾಗಿ ಒಂದಷ್ಟು ಮಾತುಗಳು ಕೇಳಿಬರ್ತಿವೆ. ಅಲ್ಲದೆ ಪಾಕಿಸ್ತಾನ ಪುಲ್ವಾಮಾ ದಾಳಿ ನಂತರ ಪದೇ ಪದೇ ಆತ್ಮಾಹುತಿ ದಾಳಿಗೆ ಸಂಚು ಹೂಡುತ್ತಿದ್ದು ಭಾರತೀಯ ಸೇನೆ ಉಗ್ರರ ಪ್ರಯತ್ನಗಳನ್ನೆಲ್ಲ ವಿಫಲಗೊಳಿಸ್ತಾ ಇದೆ. ಇದೇ ಕಾರಣಕ್ಕೇನೆ ಪಾಕ್ ಉಗ್ರರಿಗೆ ಸಾಥ್ ನೀಡುತ್ತಿದೆಯಂತೆ ಐಸಿಸ್. ಭಾರತದ ಮೇಲೇಕೆ ಐಸಿಸ್ ಉಗ್ರ ಕಣ್ಣು? ಐಸಿಸ್ ಉಗ್ರ ಸಂಘಟನೆ ಕ್ರೂರಾತಿ ಕ್ರೂರವಾಗಿ ದಾಳಿ ಮಾಡುವ ಉಗ್ರ ಸಂಘಟನೆಯಾದ್ರೂ ಈ ಸಂಘಟನೆ ನೆಲೆಯನ್ನ ಹುಡುಕುತ್ತಿದೆ. ಇರಾಕ್ ಮತ್ತು ಸಿರಿಯಾದಲ್ಲಿ ನೆಲೆ ಕಳೆದುಕೊಂಡ ನಂತರದಲ್ಲಿ ಭಾರತದ ಪಕ್ಕದಲ್ಲಿರುವ ಪಾಕಿಸ್ತಾನದಲ್ಲೂ ತನ್ನ ಬೇರೂರಿತು. ಅಫ್ಘಾನಿಸ್ತಾನದಲ್ಲೂ ಅಷ್ಟೇ ಐಸಿಸ್ ಉಗ್ರರ ಜಾಲ ನಿಗೂಢವಾಗಿ ಹರಡುತ್ತಾ ಬಂತು. ಇದೀಗ ಭಾರತದಲ್ಲೂ ತನ್ನ ನೆಲೆ ಕಂಡುಕೊಳ್ಳೋಕೆ ಹವಣಿಸ್ತಾ ಇರೋ ಐಸಿಸ್ ಉಗ್ರರು ಕಳೆದ 5 ವರ್ಷದ ಹಿಂದಿನಿಂದಲೂ ಪ್ರಯತ್ನಿಸ್ತಾನೆ ಇದ್ದಾರೆ. ಅದರಲ್ಲೂ 2019 ಮೇ ತಿಂಗಳಲ್ಲಿ ಐಸಿಸ್ ಮೊದಲ ಬಾರಿಗೆ ಭಾರತದಲ್ಲಿ ಪ್ರಾಂತ್ಯ ಸ್ಥಾಪಿಸಿರುವುದಾಗಿ ಹೇಳಿಕೊಂಡಿತ್ತು. ಅಲ್ಲೇ ಪಕ್ಕದ ಶ್ರೀಲಂಕಾದಲ್ಲಿ ಆತ್ಮಾಹುತಿ ದಾಳಿ ನಡೆಸಿದ್ದ ಐಸಿಸ್ ನೆಕ್ಸ್ಟ್ ಟಾರ್ಗೆಟ್ ಭಾರತಾನೇ ಅಂತ ಎಚ್ಚರಿಸಿತ್ತು. ಆದ್ರೆ ಉಗ್ರರನ್ನ ಹುಡುಕಿ ಹೊಸಕ್ಕೆ ಹಾಕುವ ಕೆಲಸದಲ್ಲಿ ಭಾರತ ಸರ್ವಸನ್ನದ್ಧವಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಬಸವನಗುಡಿಯಲ್ಲಿ ಎನ್ಐಎ ವಶವಾದ ಅಬ್ದುಲ್ ರೆಹಮಾನ್ ಕೇಸ್. ಇಷ್ಟಕ್ಕೂ ಐಸಿಸ್ ಉಗ್ರ ಸಂಘಟನೆ ಯುವಕರನ್ನೇ ಟಾರ್ಗೆಟ್ ಮಾಡೋದ್ಯಾಕೆ? ಅದ್ ಹೇಗೆ ಯುವಕರನ್ನ ತನ್ನ ಬಲೆಗೆ ಬೀಳಿಸುತ್ತೆ? ಐಸಿಸ್ ರೆಂಬೆ ಕೊಂಬೆಯನ್ನಲ್ಲ ಬೇರನ್ನೇ ಕಿತ್ತೊಗಿಬೇಕು ಅಂದ್ರೆ ಹೂಡಬೇಕಾಗಿರೋದು ಅದೆಂತಹ ಬ್ರಹ್ಮಾಸ್ತ್ರ? ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ರಕ್ತ ಹೀರೋ ಐಸಿಸ್ ಉಗ್ರರು ಕೇರಳದಲ್ಲೇ ಭಯೋತ್ಪಾದಕರ ಕೋಟೆ ಕಟ್ಟೋ ಪ್ಲಾನ್ ಮಾಡ್ತಾ ಇದೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಸ್ತಾ ಇದೆ. ಅಲ್ಲದೆ ಈ ದೇಶದ ಯುವಕರನ್ನೇ ಟಾರ್ಗೆಟ್ ಮಾಡಿ ಮೈಂಡ್ ವಾಶ್ ಮಾಡಿ ದಾಳಿಗೆ ಸಜ್ಜುಗೊಳಿಸ್ತಾ ಇದೆಯಂತೆ. ಇಷ್ಟಕ್ಕೂ ಈಗ ಐಸಿಸ್ ನಿರ್ನಾಮಕ್ಕಿರೋ ಏಕೈಕ ದಾರಿ ಯಾವುದು? ಎಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಐಸಿಸ್ ಅಟ್ಟಹಾಸಕ್ಕೆ ಇಡೀ ಜಗತ್ತೇ ನಲುಗಿದೆ. ಐಸಿಸ್ ಉಗ್ರ ಸಂಘಟನೆಯ ಕ್ರೌರ್ಯಕ್ಕೆ ನಾಗರಿಕ ಸಮಾಜವೇ ಬೆಚ್ಚಿ ಬಿದ್ದಿದೆ. ಅಂತರ್ಜಾಲಗಳ ಮೂಲಕ ಹೇಗೆ ಉಗ್ರರನ್ನ ಬೆಳೆಸಬೇಕು, ಹೇಗೆ ಭಯೋತ್ಪಾದಕ ಸಾಮ್ರಾಜ್ಯ ಕಟ್ಟಬೇಕು ಅಂತೆಲ್ಲ ನಿಗೂಢವಾಗಿ ಸ್ಕೆಚ್ ಆಗ್ತಿದೆ. ವಿಶ್ವಕ್ಕೆ ದೊಡ್ಡ ತಲೆನೋವಾಗಿರೋ ಈ ರಕ್ಕಸ ಉಗ್ರ ಸಂಘಟನೆ ದಿನದಿಂದ ದಿನಕ್ಕೆ ಕೇರಳ ಕರ್ನಾಟಕದುದ್ದಕ್ಕೂ ಕಬಂದ ಬಾಹು ಚಾಚುವ ಹುನ್ನಾರ ನಡೆಸುತ್ತಿದೆ. 2019ರಿಂದಲೂ ಇಂಥದ್ದೊಂದು ಸುದ್ದಿ ಹರಿದಾಡುತ್ತಿದ್ದು ಆದ್ರೀಗ ಕರ್ನಾಟಕದಲ್ಲೇ ಅದರಲ್ಲೂ ಬೆಂಗಳೂರಿನಲ್ಲಿ ಸಾಲು ಸಾಲು ಶಂಕಿತ ಉಗ್ರರು ಸೆರೆ ಸಿಗ್ತಾ ಇರೋದೇ ಸಾಕ್ಷಿ. ಒಟ್ಟಾರೆ ಭಾರತ ಹಾಗೂ ಶ್ರೀಲಂಕಾದಲ್ಲಿ ತಳವೂರಲು ಐಸಿಸ್ ಪ್ರಯತ್ನ ನಡೆಸ್ತಾ ಇದ್ದು ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ರವಾನಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಅದೇನೇ ಇರಲಿ, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಉಗ್ರ ಚಟುವಟಿಕೆಗಳು ಈಗ ನಿಧಾನಕ್ಕೆ ಚುರುಕು ಪಡ್ಕೊಂತಿದೆ ಅನ್ನೋ ಅನುಮಾನ ನಿಜಕ್ಕೂ ಇನ್ನೆಲ್ಲಿ ಊಹಿಸದ ದೊಡ್ಡ ಉಗ್ರ ದಾಳಿ ನಡೆಯುತ್ತೋ ಅನ್ನೋ ಆತಂಕ ಸೃಷ್ಟಿಸಿರುವುದಂತೂ ನಿಜ. ರಾಷ್ಟ್ರೀಯ ತನಿಖಾ ದಳ ದೆಹಲಿ ಗಲಭೆಯ ಹಿಂದಿದ್ದವರು ಯಾರು ಅನ್ನೋದನ್ನ ಮಾರ್ಚ್ ತಿಂಗಳಲ್ಲೇ ಬಯಲು ಮಾಡಿತ್ತು. ಆ ಹಿಂಟ್ ಮೂಲಕವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಬಂದ ಎನ್ಐಎ ಬೆಂಗಳೂರಲ್ಲಿದ್ದ ಶಂಕಿತ ಉಗ್ರರನ್ನ ಸೆರೆ ಹಿಡಿದಿದೆ. ಹೀಗೆ ಎನ್ಐಎ ಉಗ್ರ ಬೇಟೆ ಮುಂದುವರಿಯಲಿ ಅಂತ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.